ಒಂದು ವಿಚಿತ್ರ ನೋಡಿ. ನೀವು ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ಕೊತೀರಿ, 100% ಚಾರ್ಜ್ ಆಗ್ತದೆ. ಆಯಿತಾ, ಶುರು ಮಾಡಿದಿರಿ. ನೀವು ಕಂಟಿನ್ಯೂಸ್ಲಿ ಮೊಬೈಲ್ ನೋಡ್ಕೋತ ಕೊಡ್ತೀರಿ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್ ಇವನ್ನೆಲ್ಲ ನೋಡ್ಕೊತ ಕೊಡ್ತೀರಪ್ಪ. ಆನಂತರ ಅದನ್ನು ಡೌನ್ಲೋಡ್ ಮಾಡ್ಕೊತೀರಿ, ಕೆಲವೊಂದನ್ನು ಅಪ್ಲೋಡ್ ಮಾಡ್ಕೊತೀರಿ, ಕೆಲವೊಂದನ್ನು ಏನೋ ಮೆಸೇಜು ಇದು ಫಾರ್ವರ್ಡ್ ಮಾಡ್ತೀರಿ. ಹೌದಾ? ಆನಂತರ ಸೌಂಡ್ ಕೇಳ್ತೀರಿ, ಮೆಡಿಟೇಷನ್ನದ್ದು ಮ್ಯೂಸಿಕ್ ಕೇಳ್ತೀರಿ. ಆನಂತರ ಒಮ್ಮೆ ಟಾರ್ಚ್ ಹಚ್ತೀರಿ. ಇವನ್ನೆಲ್ಲ ಮಾಡಿದಾಗ ದಿನವಿಡೀ ಬರಬೇಕಾದಂಥ 100% ಚಾರ್ಜಿಂಗ್ ಆಗಿದ್ದ ಮೊಬೈಲ್ ಬ್ಯಾಟ್ರಿ ಬೇಗ ಕಡಿಮೆಯಾಗಿ ಪಟ 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 ಕೆಳಗಿಳಿದು 25-30ಕ್ಕೆ ಬಂದು ಕೊನೆಗೆ ಡಾಮ್ ಅಂತಿಕೊಂಡು ಇದಾಗ್ಬಿಡ್ತದೆ, ಆಫ್ ಆಗಿಬಿಡ್ತದೆ. ಇದನ್ನು ನೋಡ್ತೀರಿ, ನೀವು ನೋಡ್ತೀರಿ. ಆತ್ಮೀಯರೇ, ನಾನು ನಿಮಗೆ ಹೇಳ್ತೀನಿ, ಈ ದೇಹ ನೋಡಿ, ನಮ್ಮ ಕಣ್ಣು ನೋಡಿ, ನಮ್ಮ ಮೂಗು ನೋಡಿ, ದೇಹದ ಪ್ರತಿಯೊಂದು ಭಾಗವನ್ನು ನೋಡಿಕೊಂಡೇ ವಿಜ್ಞಾನ ನಮಗೆ ಎಲ್ಲವನ್ನ ಸಂಶೋಧನೆ ಮಾಡಿ ಮುಂದಿಟ್ಟದ. ಈ ಮೊಬೈಲ್ನಲ್ಲಿ ಕ್ಯಾಮ್ರಾ, ಈ ಬ್ಯಾಟ್ರಿ ಇವೆಲ್ಲಕ್ಕೂ ಮೂಲ ಮನುಷ್ಯ ದೇಹವೇ. ನಿಮಗೆ ಅದು ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಗೊತ್ತದಿಲ್ಲ. ಇದೆಲ್ಲ ನೋಡಿದ್ರೆ, ಮಾಡಿದ್ರೆ, ಕೇಳಿದ್ರೆ, ಮಾತಾಡಿದ್ರೆ, ಡೌನ್ಲೋಡ್ ಮಾಡ್ಕೊಂಡ್ರೆ ಬ್ಯಾಟ್ರಿ ಡೌನ್ ಆಗೋದು ಗೊತ್ತಲ್ಲ ನಿಮಗೆ. ಇದೆಲ್ಲ ಗೊತ್ತದ. ಆದರೆ ನಾ ಅಂತೀನಿ, ರಾತ್ರಿ ಮಕ್ಕೊಂಡಾಗ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಎಲ್ಲಿದು? ಈ ದೇಹವೆಂಬ ಮೊಬೈಲಿನೊಳಗೆ ಇರ್ತಕ್ಕಂಥ ಯಾವುದೋ ಮೂಲೆಯೊಳಗಿರ್ತಕ್ಕಂಥ ಆತ್ಮನ್ನಂತ ನಾವೇನತ್ತೀವಿ, ಚೈತನ್ಯ ಶಕ್ತಿ ಅಂತ ಏನತ್ತೀವಿ, ಒಳಗಿನ ಅಗೋಚರ ಬ್ಯಾಟ್ರಿ ಯಾವುದೋ ಒಂದು ರೂಪದೊಳಗೆ, ಕಾಸ್ಮಾಸ್ ರೂಪದೊಳಗೆ, ದೇವಲೋಕದ ಒಂದು ಹೊರಗಡೆ ಇರ್ತಕ್ಕಂಥ ಕಾಸ್ಮಾಸ್ ಮೂಲಕ ಎನರ್ಜಿ ತಗೊಂಡಿದ್ದಾಗ್ತದೆ. ಮತ್ತು ನೀವೇನು ಮಾಡ್ತೀರಿ? ಆ ಹೆಂಗೆ ಮೊಬೈಲನ್ನು ಪದೇ ಪದೇ ಬಳಸಿದ್ರಿ, ಹಾಗೆ ದೇಹವನ್ನು ಕೂಡ ಅತ್ಯಂತ ಹೀನಾಯಮಾನ ರೀತಿಯೊಳಗೆ ಬಳಸ್ತೀರಿ. ಚಂದನ ನೋಡ್ತೀರಿ. ಮತ್ತು ನೋಡಿದ್ದಕ್ಕೆ ಎನರ್ಜಿ ಪಾಸ್ ಆಗಬೇಕಲ್ಲ, ಬ್ಯಾಟ್ರಿ ಡೌನ್ ಆಗುತ್ತೆ. ನಿಮ್ಮ ಒಳಗಿನ ಬ್ಯಾಟ್ರಿ, ಮೊಬೈಲ್ ಬ್ಯಾಟ್ರಿ ಅಂತೂ ಹಂಗೆ ಡೌನ್ ಆಗುತ್ತೆ. ಮೊಬೈಲ್ ನೋಡಿ ಈ ಬ್ಯಾಟ್ರಿ ಡೌನ್ ಆಗುತ್ತೆ. ಹೌದಾ? ಮಾತಾಡ್ತೀರಿ, ಸಿಕ್ಕಾಪಟ್ಟೆ ಮಾತಾಡ್ತೀರಿ, ಅರ್ಥ ಇಲ್ಲದೆ ಮಾತಾಡ್ತೀರಿ, ಏನು ಗಂಧ ಇಲ್ಲದೆ ಮಾತಾಡ್ತೀರಿ, ಅವಶ್ಯಕತೆ ಇಲ್ಲದನ್ನು ಮಾತಾಡ್ತೀರಿ. ಮಾತಾಡಿ ಎನರ್ಜಿ ವೇಸ್ಟ್ ಆಗ್ತದೆ, ಬ್ಯಾಟ್ರಿ ಡೌನ್ ಆಗ್ತದೆ. ಗೊತ್ತಾ? ನೋಡಿ ಬ್ಯಾಟ್ರಿ ಡೌನ್ ಆಗುತ್ತೆ. ಮಾತಾಡಿ ಈ ದೇಹದ ಜೈವಿಕ ಬ್ಯಾಟ್ರಿ ಡೌನ್ ಆಗುತ್ತೆ. ತಿಂತೀರಿ, ಸಿಕ್ಕಾಪಟ್ಟೆ ತಿಂತೀರಿ, ಅವಶ್ಯಕತೆ ಇಲ್ಲದಷ್ಟು ತಿಂತೀರಿ. ಆನಂತರ ದೊಡ್ಡ ಗರಮ್ದಾರಿ ಕೆಲಸ ನೀವೇನು ಮಾಡೋದಿಲ್ಲ. ನಿಮ್ಗೆ ಬೇಕಾಗಿದ್ದು ಕೇವಲ ಒಂದು ದಿವಸಕ್ಕೆ 2,500 ಕ್ಯಾಲರಿ ಆಹಾರ ಬೇಕಾಗಿತ್ತು. ನೀವು ತಿಂದ್ರಿ 5,000, 8,000, 10,000 ಕ್ಯಾಲರಿ ಆಹಾರ. ಹೆಚ್ಚಿನ ಕ್ಯಾಲರಿ ಆಹಾರ ತಿಂದ ಕೂಡಲೇ ಅದನ್ನು ಬರ್ನ್ ಮಾಡೋಕೆ ಒಳಗಿನ ಜೈವಿಕ ಬ್ಯಾಟ್ರಿ ಒದ್ದಾಡುತ್ತಾ ಬೇಗ ಬ್ಯಾಟ್ರಿ ಡೌನ್ ಆಗುತ್ತೆ. ಇದು ಯಾಕೆ ನೀವು ಹೊಳಿದಿಲ್ಲ? ಹೇಗೆ ಮೊಬೈಲ್ ಬ್ಯಾಟ್ರಿ ಡೌನ್ ಆಗುತ್ತೆ ಅನ್ನೋದು ಗೊತ್ತದ. ಹೆಚ್ಚು ಮಾತಾಡಿದ್ರೆ, ಅಪ್ಲೋಡ್ ಮಾಡಿದ್ರೆ, ಡೌನ್ಲೋಡ್ ಮಾಡಿದ್ರೆ, ಫಾರ್ವರ್ಡ್ ಮಾಡಿದ್ರೆ, ಪಿಕ್ಚರ್ ಸೆಂಡ್ ಮಾಡಿದ್ರೆ, ಇವೆಲ್ಲ ಬ್ಯಾಟ್ರಿ ಡೌನ್ ಆಗುತ್ತೆ ಅನ್ನೋದು ಗೊತ್ತೈತಿಲ್ಲ. ಮತ್ತು ಇದೇನದ ಈ ದೇಹದೊಳಗೆ ಒಂದು ಕಣ್ಣಿಗೆ ಕಾಣದ ಬ್ಯಾಟ್ರಿಯನ್ನು ದೇವರು ಇಟ್ಟಾನ. ಇದು ಚಾರ್ಜ್ ಮಾಡ್ತೀವಿ. ಚಾರ್ಜ್ ಹೆಂಗೆ ಮಾಡ್ತೀವಿ? ಒಂದನೇದು ಮಲಗುವಿಕೆ, ಸ್ಲೀಪ್, ನಿದ್ರೆಯ ಮೂಲಕ. ರಾತ್ರಿ ಮಲಗ್ತೀವಿ, ಅದು ದೈವಿಕ ಚಾರ್ಜ್ ಆಗಿಬಿಡ್ತದೆ, ಅದು ಸಹಜ ಚಾರ್ಜ್ ಆಗಿಬಿಡ್ತದೆ. ಆಮೇಲೆ ಮೆಡಿಟೇಷನ್, ಆಮೇಲೆ ಓಂಕಾರ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಮೌನ. ಹೌದಾ? ಆಮೇಲೆ ಏಕಾಂತ. ಇದರಿಂದ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರ್ತದೆ. ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಡೌನ್ ಅಂತೂ ಆಗೋದಿಲ್ಲ. ಬಟ್ ಈ ಸತ್ಯ ಗೊತ್ತು ಮಾಡ್ಕೊಳ್ಳಿ. ಅದಕ್ಕೆ ಯಾವ ಥರ ನಿಮ್ಮ ಬ್ಯಾಟ್ರಿ ಡೌನ್ ಆಗಬಾರ್ದು ಅಂತಿಕೊಂಡು ಒಬ್ಬ ಮೊಬೈಲನ್ನು ನೀವು ಜಾರ್ಜ್ ಮಾಡ್ತಿರೋ ಆ ಥರದಿಂದ ಅದೇ ಇದು ಆ ಮೊಬೈಲ್ನ ಒಂದು ಬ್ಯಾಟ್ರಿ, ಇದು ಈ ದೇಹ ಅಂತ ತಿಳ್ಕೊಂಡಾಗ ಇದರ ಬ್ಯಾಟ್ರಿಯನ್ನು ಯಾಕೆ ನೀವು ಕಾಪಾಡ್ಕೋಬಾರ್ದು?
ಪದೇ 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 ಚಾರ್ಜ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಯಾಕೆ ತಡ್ಕೋಬಾರ್ದು, ತಡಿಬಾರ್ದು, ಚಾರ್ಜ್ ಆಗಿದ್ದನ್ನು ಯಾಕೆ ಉಳಿಸ್ಕೋಬಾರ್ದು, ಈ ಕಡೆ ಚಿಂತನೆ ಮಾಡಿ. ಇದು ಭಾಳ ಅವಶ್ಯದ. ಇಲ್ಲದಿದ್ದರೆ ಹೇಗೆ ಬ್ಯಾಟ್ರಿ ಬೇಗ ಡೌನ್ ಆಗುತ್ತೋ. ದಿನಕ್ಕೆ 4-5 ಸಲ ಬ್ಯಾಟ್ರಿ ಚಾರ್ಜ್ ಮಾಡಿರಿ, ಬೇಗ ಚಾರ್ಜ್ ಆಗುತ್ತೆ, ಬೇಗ ಇಳಿದತ್ತೆ. ಮತ್ತು 20 ಸಲ ಚಾರ್ಜ್ ಮಾಡ್ತೀರಿ, ಬ್ಯಾಟ್ರಿ ಅವಾಗ ಕಾಯ್ತದ. ಯಾವಾಗ ಕಾಯ್ತದ ಅವಾಗ ಬ್ಯಾಟ್ರಿ ಉಬ್ಬುತ್ತದ. ಹೀಗೆಲ್ಲ ಆಗೋದು ನಿಮ್ಗೆ ಗೊತ್ತದ. ಮತ್ತು ಈ ದೇಹನೂ ಹಾಗೆ ಆಗ್ತದೆ. ಪದೇ ಪದೇ ಚಾರ್ಜ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ಈ ಬ್ಯಾಟ್ರಿಗೆ ಜ್ವರ ಬರ್ತಾವೆ. ಈ ದೇಹವೆಂಬ ಬ್ಯಾಟ್ರಿ ಒಳಗೆ ಈ ದೇಹದೊಳಗೆ ಬರ್ತಕ್ಕಂಥ ಬ್ಯಾಟ್ರಿಗೆ ಜ್ವರ ಬರ್ತಾವೆ, ಅಂದರೆ ಕಾಯ್ತದ. ಹೌದಾ, ಲಘುನ ಕೆಡ್ತದ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಅನುಭವದ ಮಾತನ್ನು ನಿಮ್ಮ ಮುಂದಿಟ್ಟು ಶ್ರೀ ಗುರುದೇವ್.